ನಾನು ಸೋಫಾದಲ್ಲಿ ಕುತ್ಕೊಂಡಿದ್ದೀನಿ. ನಮ್ಮ ಅಜ್ಜಿ ನನ್ನ ಪಕ್ಕ ಕೂತಿದ್ದಾರೆ. ಹಾಯ್ ಮಾಡಿಯವ್ವ. ಅಲ್ಲವ್ವ ವಿಡಿಯೋ, ಅವರು ವಿಡಿಯೋ ಕಾಲ್ ಅಂದ್ಕೊಂಡಿದ್ದಾರೆ, ಬಟ್ ಕಾಲ್ ಅಲ್ಲ, ನಾವು ಮಾಡ್ತಿರೋದು ಬ್ಲಾಗ್. ಸೊ ನಾನು ಆವಾಗಿಂದ ಆ ಕಡೆ ಒಂದ್ಸಲಿ, ಈ ಕಡೆ ಒಂದ್ಸಲಿ, ಆ ಕಡೆ ಒಂದ್ಸಲಿ, ಈ ಕಡೆ ಒಂದ್ಸಲಿ, ನಮ್ಮ ರೂಮ್ಗೆ ಒಂದ್ಸಲಿ, ಎಲ್ಲ ಕಡೆ ಒಂದ್ಸಲಿ ಹೋಗ್ತಾ ಇದ್ದಾರೆ. ಸೊ ಫುಲ್ಲು ಕೆಲಸ ನಡೀತಾ ಇದೆ. ಸೊ ಇವಾಗ ನಾನು ನಿಮಗೆ ಆ ಕಡೆ ಕೂಡ ತೋರಿಸ್ತೀನಿ. ಸೊ ಇವಾಗ ಮೇಲೆ ಹೋಗಿ ಮೇಲ್ಗಡೆ ಸ್ಲ್ಯಾಬ್ ಎಲ್ಲ ಹೆಂಗೆ ನಡೀತಿದೆ ಅಂತ ನೋಡ್ಕೊಬರೋಣ. ಸೊ ಇವಾಗ ನಾನು ತೋಟದ ದಾರಿಯಾಗಿ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡ್, ನಮ್ಮ ಮನೆಯ ಕೊಟ್ಟಿಗೆಯ ಬ್ಯಾಕ್ ಸೈಡ್. ಕೊಟ್ಟಿಗೆ ಅಂದರೆ ಒಂದು ಹಾಲ್ ಇರುತ್ತೆ, ಒಂದು ಕಿಚನ್ ಇರುತ್ತೆ, ಒಂದು ಬಾತ್ರೂಮ್ ಇರುತ್ತೆ. ಸರಿ, ಕಿಚನ್ ಅಲ್ಲ, ಒಂದು ಹಾಲು, ಒಂದು ಬಾತ್ರೂಮ್, ಒಂದು ಟಾಯ್ಲೆಟ್, ಆ ಥರ ಮಾಡಿದ್ದು. ಸೊ ಮೇಲ್ಗಡೆ ನಾವು ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ ದಾರಿಯಲ್ಲಿ. ಹೋಗ್ತಾ ಇದ್ದೀನಿ ನೋಡಿ, ಮೇಲ್ಗಡೆ ದಾರಿಯಲ್ಲಿ ಹಿಂಗೆ ನಡಿಬೇಕು. ಬೆಟ್ಟ ಗುಡ್ಡ ಎಲ್ಲ ದಾಟಬೇಕು ನೋಡಿ, ಸ್ಲ್ಯಾಪ್ ಆಗ್ತಾ ಇದೆ. ಸೊ ಆ ಕಡೆ ಹೋಗಿ ತೋರಿಸ್ತೀನಿ ಮೇಲ್ಗಡೆ. ನೋಡಿ ಇವಾಗ ಮಾಡ್ತಾ ಇದ್ದಾರೆ ಹಿಂಗೆ ಸ್ಲ್ಯಾಬ್. ತೋಟದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ನೋಡಿ, ವರ್ಕ್ ಎಲ್ಲ ನಡೀತಾ ಇದೆ. ಇಷ್ಟು ಫುಲ್ ಊಟ ಮಾಡಿದ್ದಾರೆ. ಮತ್ತೆ ಪೋರ್ಕ್ ನೋಡಿ, ಪೋರ್ಕ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಪೋರ್ಕ್ ಜಾಸ್ತಿ ತಿಂತಾರೆ ಅದಕ್ಕೆ. ಮತ್ತು ಚಿಕನ್, ಮತ್ತು ಇದು ವೆಜ್ ಅವ್ರಿಗೆ ತರಕಾರಿ ಮಾಡಿದ್ದಾರೆ. ಆ್ಯಂಡ್ ನನಗೋಸ್ಕರ, ಎಲ್ಲರಿಗೂ ಇಷ್ಟೆಲ್ಲ ಮಾಡಿದ್ಮೇಲೆ ನನಗೆ ಚಿಕನ್ ಕಬಾಬ್ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ.